ಜನವರಿಯಲ್ಲಿ ಹೊಸ ಕ್ಯಾಲೆಂಡರ್, ಡಿಸೆಂಬರ್ನಲ್ಲಿ ಹಳೆ ಕ್ಯಾಲೆಂಡರ್. ಧನ್ಯವಾದಗಳು. ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ. ಮತ್ತು ಮದುವೆ ವಯಸ್ಸನ್ನ ವಿಳಂಬ ಮಾಡಿಕೊಂಡಿರೋದು ಕೂಡ ಒಂದು ಕಾರಣ. ಸೊ ಮುಂದಿನ ದಿನಗಳಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನುವಂಥ ರೀತಿಯಲ್ಲಿ ಎಲ್ರಿಗೂ ಕೂಡ ಆ ಒಂದು ಭಾಗ್ಯ ಸಿಗುವಂತೆ ಆಗ್ಲಿ ಅಂತ ಹೇಳಿ ಭಾವನೆಯನ್ನ ಹಿಂದೆ ಇದ್ದಂಥ ಭಾವನೆಯವರಿಗೆ ತರುವುದು, ಪ್ರಾಮಾಣಿಕರನ್ನು ಗುರುತಿಸುವುದು ಮತ್ತು ಅಂಥವರನ್ನು ಸನ್ಮಾನಿಸುವುದು ನನ್ನ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನಾನು ಈ ಪ್ರಯತ್ನವನ್ನು ಯುವತಿಯರ ಮುಖಾಂತರ ಆಗಬೇಕನ್ನೋ ಹಿನ್ನೆಲೆಯಲ್ಲಿ ನಿನ್ನೆವರೆಗೆ 1854 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಅಲ್ಲಿ ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ. ಮಕ್ಕಳಲ್ಲಿ 2 ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡಿದ್ದೇನೆ. ಯಾವ ಸಂಭಾವನೆಗೂ ಅಲ್ಲ, ಯಾರಿಂದಲೂ 1 ರೂಪಾಯಿ ತಗೊಳ್ಳಲ್ಲ. ಬಂಧುಗಳೇ, ಈ ಪ್ರಯತ್ನ ಇತರರಲ್ಲೂ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಯಾಕಂದರೆ ಈ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಈ ಸಮಾಜವನ್ನು ಬದಲಾಯಿಸುವ ಒಂದು ಪ್ರಯತ್ನ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಕೂಡ ತಮ್ಮಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಬೇಕು ಅನ್ನೋದು ನನ್ನ ಪ್ರಯತ್ನ. ಅಕ್ಕಿ ವಿತರಣೆ ಮಾಡೋದಿರ್ಬೋದು, ಸೀರೆ ವಿತರಣೆ ಮಾಡೋದಿರ್ಬೋದು, ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ಒಂದು ಸಂಸ್ಥೆಯನ್ನ ಕಟ್ತೇವೆ. ಇವತ್ತು ನಮ್ಮ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಒಂದು ಉನ್ನತವಾಗಿ ಬೆಳೀತಾ ಇದೆ. ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಗೊತ್ತು ಎಷ್ಟು ಜಿಲ್ಲೆಗಳಿಂದ ಬಂದಿದ್ದೀರಾ. ಇದೇ ಸಾಕ್ಷಿ ಅನ್ನೋದು ನನ್ನ ಒಂದು ಉದಾಹರಣೆ. ಇವತ್ತೆಲ್ಲ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲಾದ್ರೂ ದುಡ್ಡಿನ ಮೈಂಡು, ದುಡ್ಡಿಂದ ಯಾವುದೇ ತರದ ಏನೂ ನಡೆಯಲ್ಲ. ಆ ತರ ಪರಿಸ್ಥಿತಿಗಳನ್ನ ಮಾಡ್ಕೊಂಡು ಹೋಗ್ತಾರೆ. ನಾವು ಯಾವುದೇ ತರದ ಆ ಆಸೆಗಳಿಗೆ ಒತ್ತು ಕೊಡದೆ ನಮ್ಮ ಪ್ರಾಮಾಣಿಕ ವಿಷಯಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು ಸಮಾಜದಲ್ಲಿ ಇಂಥ ನಮ್ಮ ಗಣ್ಯರ ಜೊತೆಗೆ ಇನ್ನು ನನ್ನ ಆತ್ಮೀಯರಾದಂಥ ಲಕ್ಷ್ಮೀಪತಿಯವರು, ಅವರು ದಕ್ಷ ಅಧಿಕಾರಿಗಳು. ಯಾಕೆ ಅಂದರೆ ನಮ್ಮ ಸಂಸ್ಥೆಗೆ ಗೌರವ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ ಅಂತ ನಾನು ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ನಾನು ಹೇಳ್ತಾ ಇರ್ತಾರೆ, ಗೌಡ್ರೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇದೇ ರೀತಿ ಮಾಡಿ ನೀವು.
ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ ಮಹಾಜ್ಞಾನಿಯ ಕೂಡ, ತತ್ವಬಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ಹತ್ತಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಇದನ್ನ ಹೇಳ್ತೀನಿ. ಈಗ ನಾಯಿ ಬರ್ತೀರಿ, ಯಾವ ರೀತಿ ಮೂರ್ನ ಮಂದಿ ಮಾಡ್ತಿರ್ತೀವಿ ನೋಡ್ರಿ. ನಾಯಿ ಯಾವ ರೀತಿ